ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಏಲಮೇಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾರಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸ್ವವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟಮೂರ್ತಿ. ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳಮೂರ್ತಿ ಕೋಮಲಾಂಗ ನೀಲಮೇಘಶ್ಯಾಮ ಇಂದುವದನ ಬಹುಸುಂದರ ಇಂದಿರಾ ವಂದಿತ ಚರಣ ವೃಕೋದರ ವಂದ್ಯ ಕೇಶವಾದಿರೂಪ. ಪುರಂದರದಾಸರು ರಚಿಸಿದ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 46ನೇ ಗದ್ಯ ಕೇಶವಾದಿರೂಪ. ಶ್ರೀ ಪುರಂದರದಾಸರು ಮಹಾಲಕ್ಷ್ಮಿಯನ್ನು ಪರಿಚಯಿಸಿದ ನಂತರ ವಾಯುದೇವರನ್ನು ಪರಿಚಯಿಸಿ ನಂತರ ಕೇಶವಾದಿರೂಪ ಎಂಬತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ಕೇಶವಾದಿ ರೂಪಗಳ ವಿಶೇಷತೆ ಏನು ಅಂತ ಚಿಂತನೆ ಮಾಡಿದಾಗ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ಕೇಶವಾದಿ ಚತುರ್ವಿಂಶತಿ ತತ್ವಗಳನ್ನು ಹೇಳಿದ್ದಾರೆ. ಸೃಷ್ಟಿ ಮಾಡಲು ಉದ್ಯುಕ್ತರಾದ ಬ್ರಹ್ಮದೇವರಿಗೆ ಭಗವಂತ ಆಜ್ಞಾಪಿಸಿದ್ದು ಏನು? ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕು. ಅದಕ್ಕೆ ಮೂಲವಾಗಿ ಪ್ರಕೃತಿಯಿಂದ ಮಹತ್ತತ್ವ ಎಂಬುದು ಹುಟ್ಟಿತು. ಮಹತ್ತತ್ವ ದಶೆಯಿಂದ ಅಹಂಕಾರ ತತ್ವ ಎಂಬುದು ಹುಟ್ಟಿತು. ಅಹಂಕಾರ ತತ್ವದಲ್ಲಿ 3 ಗುಣಗಳು ಸೇರಿಕೊಂಡಿತು. ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. 3 ಗುಣ ಸೇರಿಕೊಂಡಾಗ ಅಹಂಕಾರಲ್ಲಿ 3 ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕಾಗಿ ಬಂತು. ವೈಕಾರಿಕ ಅಹಂಕಾರ, ತೈಜಸಾಹಂಕಾರ, ತಾಮಸಾಹಂಕಾರ. ವೈಕಾರಿಕ ಅಹಂಕಾರ ಅಂದರೆ ಸತ್ವಗುಣ ಪ್ರಚುರಾಂಶದಿಂದ ಉಂಟಾದದ್ದು. ಇದು ದೇವತೆಗಳ ಶರೀರವನ್ನು ಮನಸ್ತತ್ವವನ್ನು ಹುಟ್ಟಿಸಿದ್ದು ಅಂದರೆ ಉಂಟು ಮಾಡಿದ್ದು. ರಜೋಗುಣ ಪ್ರಚುರವಾದ ತೈಜಸಾಹಂಕಾರದಿಂದ ಇಂದ್ರಿಯಗಳನ್ನು, ಮೊದಲು ಶರೀರಗಳನ್ನು, ದೇವತೆಗಳ ಶರೀರ ಬಂತು, ಮನಸ್ತತ್ವ ಬಂತು. ತೈಜಸ ಅಹಂಕಾರದಿಂದ ಇಂದ್ರಿಯಗಳನ್ನು, ತಮೋಂಶ ಪ್ರಚುರವಾದ ತಾಮಸ ಅಹಂಕಾರದಿಂದ ಮಾತ್ರಾ ಸಹಿತವಾದ ಭೂತಗಳನ್ನು,
ಸೃಷ್ಟಿಸಿದರು. ಈಗ ಭೂತಗಳು ಪಂಚಭೂತಗಳಿದೆ. ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಬೆಂಕಿ. ಇದಕ್ಕೆ ಅಭಿಮಾನಿ ದೇವತೆಗಳು ಆಕಾಶಕ್ಕೆ ಗಣಪತಿ, ವಾಯುಗೆ ಪ್ರವಾಹ ವಾಯುದೇವರು, ಅಗ್ನಿ ತೇಜಸ್ಸಿಗೆ ಅಗ್ನಿದೇವರು, ನೀರಿಗೆ ವರುಣದೇವರು ಮತ್ತು ಭೂಮಿಗೆ ಪೃಥ್ವಿದೇವಿ ಮತ್ತು ಧರಾದೇವಿ ಹಾಗೂ ಶನಿಶ್ಚರ. ಈ 5 ಪಂಚಭೂತಗಳಿಂದ ಮುಂದೆ ಏನಾಯಿತು? ಪಂಚಭೂತಗಳಿಂದ ಪಂಚತನ್ಮಾತ್ರೆಗಳು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ತನ್ಮಾತ್ರೆಗಳು ಅಂತ ಹೆಸರು. ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ತ್ವಕ್ ಮತ್ತು ಸ್ಪರ್ಶ. ಮತ್ತು ಕರ್ಮೇಂದ್ರಿಯಗಳು ಕೈ, ಕಾಲು ಮತ್ತು ವಿಸರ್ಜನಾಂಗಗಳು. ಇಲ್ಲೂ ಚರ್ಮವು ಸೇರಿಕೊಳ್ಳುತ್ತೆ. ಮತ್ತು ಇದಕ್ಕೆ ವಿಷಯಗಳು. ಆಕಾಶಕ್ಕೆ ಶಬ್ದ, ಕಣ್ಣಿಗೆ ಗಾಳಿಗೆ ಸ್ಪರ್ಶ, ಅಗ್ನಿಗೆ ರೂಪ, ನೀರಿಗೆ ರಸ ಮತ್ತು ಭೂಮಿಗೆ ಗಂಧ. ಇದರ ಅಭಿಮಾನಿ ದೇವತೆಗಳು ಅಂತ ಹೆಸರು. ಹೀಗೆ ಇದು 24 ತತ್ವಗಳಾಯಿತು. 24 ತತ್ವಗಳು ಅಭಿಮಾನಿಗಳು ದೇವತೆಗಳು ಸೇರಿದಾಗ ಭಗವಂತ ತನ್ನ 24 ರೂಪದಿಂದ ಅಲ್ಲಿ ಕಾಣಿಸಿಕೊಂಡ ನಿಯಾಮಕದಂತೆ. ಅದು ಕೇಶವಾದಿ ಚತುರ್ವಿಂಶತಿ ರೂಪಗಳು ಅಂತೇಳಿ ಲೋಕದಲ್ಲಿ ಪ್ರಸಿದ್ಧವಾಗಿರುವುದು. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಅಜೋಕ್ಷಜ, ಪುರುಷೋತ್ತಮ, ನರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಶ್ರೀಹರಿ, ಶ್ರೀಕೃಷ್ಣ. ಹೀಗೆ ಒಟ್ಟು 24 ಕೇಶವಾದಿ ರೂಪಗಳನ್ನು ಪುರಂದರದಾಸರು ಹೇಳುವಾಗ 24 ತತ್ವಗಳನ್ನೂ ಸಹ ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥದ್ದು ಕೇವಲ 24 ತತ್ವಗಳು. ನಾವು ಏನೇ ಪದಾರ್ಥವನ್ನು ನೋಡಿದ್ರೂ ಭಗವತ್ ಸ್ಮರಣೆ ಆಗಬೇಕು ಎಂಬ ಉದ್ದೇಶದಿಂದ ಪುರಂದರದಾಸರು ಬಹಳ ಸುಲಭವಾಗಿ ಬ್ರಹ್ಮದೇವರು ರಚಿಸಲ್ಪಟ್ಟ 24 ತತ್ವಗಳ ಅಡಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಇದರಿಂದ ಏನು ಮಾಡಬೇಕು? ಪ್ರತಿದಿನ ಪ್ರತಿಕ್ಷಣ ನಾವು ಯಾವುದೇ ಪದಾರ್ಥ ನೋಡಿದರೆ 24 ರೂಪದಲ್ಲಿ ಇರತಕ್ಕಂತಹ ಪದಾರ್ಥ ಅಭಿಮಾನಿ ದೇವತೆ, ಆ ದೇವತೆಯ ಪತ್ನಿ, ನಂತರದಲ್ಲಿ ನಿಯಾಮಕನಾದ ಭಗವಂತನ ನಾಮಧೇಯ, ಅವನ ಗುಣ, ಕ್ರಿಯಾ ಮತ್ತು ಅವನ ಪತ್ನಿ ಲಕ್ಷ್ಮೀದೇವಿಯ ರೂಪ. ಇಷ್ಟು ನಮ್ಮ ಮನಸ್ಸಿಗೆ ಬಂದರೆ ನಾವು ಪ್ರತಿಯೊಂದು ಆಡಿದ ವಾಕ್ಯಗಳು ಭಗವತ್ ಪೂಜಾ ಎನಿಸಿಕೊಳ್ಳುತ್ತೆ. ನಾವು ಭಗವಂತನ ನಾಮವನ್ನು ಬಿಟ್ಟು, ಗುಣವನ್ನು ಬಿಟ್ಟು, ಕ್ರಿಯೆಯನ್ನು ಬಿಟ್ಟು ಕೇವಲ ಪದಾರ್ಥಕ್ಕೆ ನಾವು ನಿಂತರೆ ಅದು ಭಗವಂತನಿಗೆ ಮಾಡಿದ ದ್ರೋಹ ಎನಿಸುತ್ತದೆ. ಏಕೆಂದರೆ ನಮಗೆ ಈ ಜಗತ್ತಿನಲ್ಲಿ ಜೀವಿಸಲು ಮನೆ ಕಟ್ಟಿಕೊಟ್ಟು ಬೇಕಾದ ಸೌಕರ್ಯಗಳೆಲ್ಲವನ್ನೂ ಮಾಡಿಕೊಟ್ಟ ಒಬ್ಬ ನಾಯಕ, ಒಬ್ಬ ಯೋಗ್ಯ ತಂದೆ, ತಾಯಿ ಅಥವಾ ಯಾರಾದರೂ ನಾವು ನೆನೆಸಿಕೊಳ್ಳದೆ ಉಪಯೋಗಿಸಿಕೊಂಡರೆ ಏನಾಗುತ್ತೆ? ಕೃತಜ್ಞರಾಗುತ್ತೇವೆ. ಗರುಡ ಪುರಾಣದಲ್ಲಿ ಒಂದು ವಾಕ್ಯವಿದೆ, ಕೃತಜ್ಞರಾದವರಿಗೆ
ಇಂತಹ ಶಿಕ್ಷೆ ಅಂತ ಹೇಳೋಲ್ಲ, ಎಲ್ಲ ಶಿಕ್ಷೆಗೂ ಅವನು ಅಧಿಕಾರಿಗಳಾಗ್ತಾನೆ. ಕೃತಜ್ಞತೆ ಎಂಬತಕ್ಕಂಥದಕ್ಕೆ ಮಿಗಿಲಾದ ದೋಷವೇ ಇಲ್ಲ. ಕೃತಜ್ಞತೆ ಅಂದರೆ ಏನು? ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡದೇ ಇರುವುದು ಅಷ್ಟೇ. ಉಪಕಾರವನ್ನು ಮತ್ತೆ ಮರಳಿ ಕೊಡುವುದು ಅದು ದೂರ ತಪಸ್ಸ. ಮೊದಲು ಸ್ಮರಣೆಯೇ ಇಲ್ಲದೆ ಹೋದರೆ ಅವರು ಕೃತಜ್ಞತೆ ಇಲ್ಲದವ ಪಶುಗಳಿಗೆ ಈ ಬುದ್ಧಿ ಬರುವುದಿಲ್ಲ. ಆದ್ದರಿಂದ ಯಾವ ಮನುಷ್ಯರಲ್ಲಿ ಕೃತಜ್ಞತಾ ಇಲ್ಲವೋ ಅವರು ಕೇವಲ ಪಶು ಅಂತಲೇ ತಿಳ್ಕೊಳ್ಬೇಕು. ಯಾರು ಸಾಧನದಲ್ಲಿ ಆಸಕ್ತರಾಗಿದ್ದಾರೋ ಅವರು ಭಗವಂತನ ಪ್ರತಿ ಪದಾರ್ಥದಲ್ಲೂ ಪ್ರತಿ ನಿಮಿಷದಲ್ಲೂ ಭಗವಂತನ ರೂಪಚಿಂತನೆಯನ್ನು ಮಾಡಬೇಕು. ಮಾಡಿದಾಗ ಆ ಪದಾರ್ಥದಿಂದ ನಿಮಗೆ ಯಾವ ಕಳಂಕವೂ ಬರುವುದಿಲ್ಲ, ದೋಷವೂ ಬರುವುದಿಲ್ಲ, ಮತ್ತು ಭಗವಂತನ ಪ್ರೀತಿ ಉಂಟಾಗುತ್ತದೆ. ಆದ್ದರಿಂದ ಪುರಂದರದಾಸರು ಇಲ್ಲಿ ಕೇಶವಾದಿ ರೂಪ ಎಂದು ನಮಗೆ ಪರಿಚಯಿಸ್ತಾ ಇದ್ದಾರೆ. ಉದಾಹರಣೆಗೆ ನೋಡಿ, ನಾವು ಪ್ರತಿದಿನ ಆಚಮನ ಮಾಡ್ತೀವಿ. ಆಚಮನ ಮಾಡಿದಾಗ 3 ಕಾಲದ ಆಚಮನ, 3 ಕಾಲದ ಸಂಧ್ಯಾವಂದನೆಯಲ್ಲಿ ಪ್ರತಿ ಸಂಧ್ಯಾವಂದನೆಯಲ್ಲಿ 3 ರಿಂದ 4 ಬಾರಿ ಆಚಮನವಿದೆ. ಏಕೆಂದರೆ ಮೊದಲನೇದು ದ್ವಿರಾಚಮ್ಯ ಅಂತಿದ್ದು, ನಂತರದಲ್ಲಿ ಒಂದೊಂದಿರೋದ್ರಿಂದ 4 ಆಚಮನ ಇರುತ್ತೆ. ಕೆಲವರು 3 ಮಾಡ್ತಾರೆ. ಊಟದ ನಂತರ, ಊಟದ ಮೊದಲು ಆಚಮನ ಮಾಡಲೇಬೇಕು. ಏನೇ ನಾವು ಸ್ವೀಕಾರ ಮಾಡಬೇಕಾದಾಗ ಮುಂಚಿತವಾಗಿ ಮಾಡಬೇಕು. ಅದು ರಾತ್ರಿ ಆಗಲಿ ಬೆಳಗಾಗಲಿ. ಹೀಗೆ ನಾವು ನೋಡಿದಾಗ ಕನಿಷ್ಠ ಪಕ್ಷ 10 ಸಾರಿ, 10 ರಿಂದ 15 ಸಾರಿ ಆಚಮನ ಪ್ರತಿಯೊಬ್ಬ ವ್ಯಕ್ತಿ, ಹೆಂಗಸಾಗಲಿ ಗಂಡಸಾಗಲಿ ಮಾಡಲೇಬೇಕು. ಯಾಕೆ ಮಾಡಬೇಕು ಅಂದರೆ ಭಗವಂತನ ರೂಪಚಿಂತನೆ ಮಾಡೋದಕ್ಕೋಸ್ಕರವಾಗಿ. ಸಂಧ್ಯಾವಂದನೆ ಕೇವಲ ಗಂಡಸರಿಗಾಗಿ ಮಾತ್ರ ಹೇಳುತ್ತಾರಲ್ಲ ಅಂದರೆ ಅದು ತಪ್ಪು. ಏಕೆಂದರೆ ಸ್ತ್ರೀಯರು ಊಟ ಮಾಡ್ತಾರಲ್ಲ, ಅವರು ಹಾಲು ಕುಡಿತಾರಲ್ಲ, ಅವರು ರಾತ್ರಿ ಫಲಹಾರ ಮಾಡ್ತಾರಲ್ಲ, ಏನು ತಿಂದರೂ ಸಹ ಅದು ಪದಾರ್ಥ ರೂಪ ತಾನೆ. ಆ ಪದಾರ್ಥ ರೂಪದಲ್ಲಿ ಭಗವಂತನ ರೂಪಚಿಂತನೆ ಇದ್ದೇ ಇದೆಯಲ್ಲ. ಆದ್ದರಿಂದ ಸಂಧ್ಯಾವಂದನೆ ಇಲ್ಲ ಅಂತ ಹೇಳಿ ಇದನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ತಾವು ಏನೇ ಭೋಜನದಲ್ಲಿ ಸ್ವೀಕಾರ ಮಾಡುತ್ತ ಪದಾರ್ಥ ಇದೆಯೋ ಎಲ್ಲ ಪದಾರ್ಥವೂ ಭಗವಂತನ ರೂಪ, ನಿಯಾಮಕನಾಗಿದ್ದಾನೆ. ಅದು 24 ತತ್ವಗಳಿಂದಲೇ ಆಗಿದೆ. ಇದನ್ನು ಅತ್ಯವಶ್ಯಕವಾಗಿ ಸ್ಮರಿಸಲೇಬೇಕು. ಗಾಯತ್ರಿ ವೇದ ಮಂತ್ರ ಎನಿಸಿದರೆ ಅದೇ ಸಂಖ್ಯೆ ಕೇಶವಾದಿ ರೂಪ ಪುರಾಣೋಕ್ತ ಮಂತ್ರವಾಗಿದೆ. ಯಾರು ಪುರುಷರೋ ಅವರು ವೇದದ ಉಚ್ಚಾರ ಮಾಡಬೇಕು. ಅದು 24 ಅಕ್ಷರ ಇದೆ. ಆ 24 ಅಕ್ಷರವೂ ಸಹ ಏನು? 24 ತತ್ವಗಳ ಪ್ರತಿನಿಧಿಗಳೇ, ಭಗವಂತನ ನಿಯಾಮಕ ರೂಪಗಳೇ. ಆದ್ದರಿಂದ ವೇದ ಎಂಬತಕ್ಕಂಥ ಮೂಲಕವಾಗಿ ಗಾಯತ್ರಿ ಮಂತ್ರವಾದರೆ ಪುರಾಣದಿಂದ ಹೇಳ್ತಕ್ಕಂಥದ್ದು ಕೇಶವಾದಿ ರೂಪಗಳು. ಒಂದು ಪುರುಷರಿಗೆ ಅಧಿಕಾರವಿದ್ದರೆ ಇನ್ನೊಂದು ಸ್ತ್ರೀಯರಿಗೆ, ಯಾವ ಜಾತಿಯಾಗಿದ್ದರೂ ಸಹ ಭಗವಂತ ನಾಮಸ್ಮರಣೆಯಲ್ಲಿ ಯಾವ ಅನುಮಾನವಿಲ್ಲದೆ ಸ್ಮರಿಸತಕ್ಕದ್ದು. ಏಕೆಂದರೆ ಅವರು ಪುರುಷರು, ಅವರು ಜೀವರಾಗಿದ್ದರಿಂದ, ಮನುಷ್ಯರಾಗಿರೋದ್ರಿಂದ ಅವರು ಭಗವಂತನನ್ನು ಸ್ಮರಿಸಲೇಬೇಕು. ಸ್ಮರಿಸಿದ್ದರೆ ಕೃತಜ್ಞತೆ ಇಲ್ಲದೆ ಇರದವರು ಅಂತ ಆಗ್ತಾರೆ. ಆದ್ದರಿಂದ ಗಾಯತ್ರಿ ಅನುಷ್ಠಾನಕ್ಕೆ ಅಧಿಕಾರವಿಲ್ಲದವರಿಗೆ ಪರ್ಯಾಯ ವ್ಯವಸ್ಥಾ ರೂಪವಿದು ಕೇಶವಾದಿ ನಾಮಗಳು. ಪ್ರತಿ ಜೀವರಿಗೂ ಅನ್ನ ಮತ್ತು ಆಹಾರ ಒದಗಿಸುವ ರೂಪವಿದು. ನೋಡಿ, ನಿಮ್ಮ ತಂದೆ ತಾಯಿಗಳು ಅನ್ನ ನೀರು ಕೊಟ್ಟು ಸಲಹುವರು ಅಂತ ಎಲ್ಲ ಕಡೆ ಕೇಳ್ತೀವಿ. ಮುಖ್ಯವಾಗಿ ನಾವು ಬದುಕಿರುವುದು ಅನ್ನ ನೀರಿಂದ ಅಂತ ಹೇಳ್ತೀವಿ. ನಾವು ಈ ಮಧ್ಯದಲ್ಲಿ ಏನೇನೋ ವ್ಯಂಜನ ಪದಾರ್ಥಗಳನ್ನು ತಗೋತೀವಿ. ಆದರೆ ನಮ್ಮ
ಬದುಕಿಗೆ ಬೇಕಾಗಿರೋದು ಕೇವಲ ಅನ್ನ ಮತ್ತು ನೀರು ಮಾತ್ರ. ಇನ್ನು ಉಳಿದಿದ್ದೆಲ್ಲ ಏನು? ನಮ್ಮ ನಾಲಿಗೆಯ ರುಚಿಗೋಸ್ಕರವಾಗಿ ವಿಷಯಲಂಪಟರಾಗಿ ನಾವು ತಿನ್ನುವುದಾಗಿರುತ್ತೆ. ಉಪ್ಪು, ಹುಳಿ, ಖಾರ ಇವೆಲ್ಲವೂ ಯಾವ ಪ್ರಾಣಿಯೂ ತಿನ್ನುವುದಿಲ್ಲ. ಆದ್ದರಿಂದ ಯಾವ ಪಶುಗಳಿಗೂ ಹೊಟ್ಟೆ ಕೆಡುವುದಿಲ್ಲ. ಆಹಾರ ನಿಮಿತ್ತವಾಗಿ ಯಾವ ರೋಗವೂ ಪಶುಗಳಿಗೆ ಬರುವುದಿಲ್ಲ. ಮನುಷ್ಯನಿಗೆ ಎಲ್ಲಾ ತರಹ ಕಾಯಿಲೆಗಳು ಯಾಕೆ ಬರುತ್ತಂದರೆ ಅವನು ವಿಷಯಲಂಪಟ, ಅಂದರೆ ತನ್ನ ನಾಲಿಗೆಗೆ ತಾನು ದಾಸನಾಗಿ ನಾಲಿಗೆಗೆ ಬೇಕೆನಿಸಿದ ಉಪ್ಪು, ಹುಳಿ, ಖಾರ ಇದನ್ನು ತಿನ್ನುವುದರಿಂದ ಅದು ದೋಷಪೂರಿತವಾಗಿ ಹೊಟ್ಟೆಯಲ್ಲಿ ವ್ರಣರೂಪವಾಗಿ ರೋಗಕ್ಕೀಡಾಗುತ್ತಾನೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿದರೆ, ಹಿತಮಿತವಾಗಿದ್ದರೆ ಅದು ಅನುಚಿತವೆನಿಸುತ್ತದೆ. ಒಟ್ಟಿನಲ್ಲಿ ಅನ್ನ, ನೀರು ಎಂಬತಕ್ಕಂಥದ್ದನ್ನ ಮುಖ್ಯವಾಗಿ ನಮ್ಮ ಆಹಾರ. ಇದನ್ನು ತೋರಿಸ್ಕೊಡೋದು ಯಾವುದಪ್ಪ ಅಂದರೆ ಕೇಶವಾದಿ ರೂಪಗಳು. ನೋಡಿ, ಕೇಶವ ಎಂಬತಕ್ಕಂಥವನು ಭಗವಂತನ ನಿಯಾಮಕತ್ವ ರೂಪ. ನಾವು ತಿನ್ನತಕ್ಕಂಥ ಅನ್ನಕ್ಕೆ ನಿಯಾಮಕನಾಗಿದ್ದಾನೆ. ಕೇಶವ ಅನ್ನಕ್ಕೆ ಚಂದ್ರ ಅಭಿಮಾನಿ, ಪ್ರಧಾನ ನಿಯಾಮಕ ಭಗವಂತ ಕೇಶವ. ಅದರಂತೆ ಪರಮಾನ್ನಕ್ಕೆ ಭಾರತೀ ದೇವಿಯರ ಅಭಿಮಾನಿ ದೇವತೆಗಳು ನಾರಾಯಣ ನಿಯಾಮಕ. ಭಕ್ಷ್ಯಗಳಿಗೆ ಸೂರ್ಯ ಅಭಿಮಾನಿ ದೇವತೆ ಮಾಧವ ನಿಯಾಮಕ. ತುಪ್ಪಕ್ಕೆ ಲಕ್ಷ್ಮಿ ಅಭಿಮಾನಿ ದೇವತಾ ಗೋವಿಂದ ನಿಯಾಮಕ. ಹಾಲಿಗೆ ಸರಸ್ವತಿ ಅಭಿಮಾನಿ ದೇವತಾ ವಿಷ್ಣು ನಿಯಾಮಕ. ಮಂಡಿಗೆಗೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳು ಮಧುಸೂದನ ನಿಯಾಮಕ. ಬೆಣ್ಣೆಗೆ ಮಾರುತ ಅಂದರೆ ವಾಯುದೇವರು ಅಭಿಮಾನಿ ದೇವತೆಗಳು ತ್ರಿವಿಕ್ರಮ ನಿಯಾಮಕ. ಮೊಸರಿಗೆ ವರ್ಣದೇವರು ಅಭಿಮಾನಿ ದೇವತೆಗಳು ವಾಮನ ನಿಯಾಮಕ. ತುಪ್ಪದಿಂದ ಮಾಡಿದ ಪದಾರ್ಥಗಳಿಗೆ, ಬೇಳೆಗಳಿಂದ ಮಾಡಿದ ಪದಾರ್ಥಗಳಿಂದ ಗರುಡದೇವರು ಅಂದರೆ ಕೇವಲ ಬೇಳೆಯಿಂದ ಮಾಡತಕ್ಕಂಥದ್ದು ತವ್ವೆ ಮುಂತಾದವುಗಳು. ಇದಕ್ಕೆ ಗರುಡದೇವರು ಅಭಿಮಾನಿಗಳು ಶ್ರೀಧರ ನಿಯಾಮಕ. ಹಸಿರು ಪತ್ರೆಗಳಿಂದ ಮಾಡತಕ್ಕಂಥ ಪದಾರ್ಥಕ್ಕೆ ಮಿತ್ರನಾಮಕ ಸೂರ್ಯ ಅಭಿಮಾನಿ ಋಷಿಕೇಶ ನಿಯಾಮಕ. ಹಣ್ಣು ಅಥವಾ ಹಣ್ಣಿನಿಂದ ಮಾಡತಕ್ಕಂಥ ಪದಾರ್ಥಗಳಿಗೆ ಶೇಷದೇವರು ಅಭಿಮಾನಿ ದೇವತೆಗಳು ಪದ್ಮನಾಭ ನಿಯಾಮಕ. ಉಪ್ಪೆ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ಉಪ್ಪಿನಕಾಯಿ ಮುಂತಾದಗಳು. ಅದಕ್ಕೆ ಗೌರಿ ಅಭಿಮಾನಿ ದೇವತೆ ದಾಮೋದರ ನಿಯಾಮಕ. ಯಾವುದು ಸಿಹಿ ಪದಾರ್ಥ, ಉಪ್ಪಿಲ್ಲದೆ ಇರತಕ್ಕಂಥ ಪದಾರ್ಥಕ್ಕೆ ರುದ್ರದೇವರು ಅಭಿಮಾನಿ ದೇವತೆಗಳು ಸಂಕರ್ಷಣ ನಿಯಾಮಕ. ಅದೇ ಪಾಯಸಗಳಿಗೆ ಉಪ್ಪು ಇಲ್ಲದೆ ಇರತಕ್ಕಂಥದಕ್ಕೆ. ಮತ್ತು ಸಕ್ಕರೆ ಮತ್ತು ಬೆಲ್ಲ ಇದಕ್ಕೆ ಗಿಂತರ ದೇವರು ಅಭಿಮಾನಿ ದೇವತೆಗಳು ವಾಸುದೇವ ನಿಯಾಮಕ. ಕೋಸಂಬರಿ ಇದಕ್ಕೆ ಬೃಹಸ್ಪತಿ ಅಭಿಮಾನಿ ದೇವತಾ ಪ್ರದ್ಯುಮ್ನ ನಿಯಾಮಕ. ಕಟು ದ್ರವ್ಯಗಳಿಗೆ ಯಮದೇವರು ಅಭಿಮಾನಿ ದೇವತೆಗಳು ಅನಿರುದ್ಧ ನಿಯಾಮಕ. ಯಾಲಕ್ಕಿ ಮತ್ತು ಸಾಸಿವೆಗಳಿಂದ ತಯಾರು ಮಾಡಿದ ಪದಾರ್ಥಗಳು ಮನ್ಮಥ ಅಭಿಮಾನಿ ದೇವತಾ ಪುರುಷೋತ್ತಮ ನಿಯಾಮಕ. ತುಪ್ಪ ಮತ್ತು ಎಣ್ಣೆಯಿಂದ ಮಾಡಿದ ಪದಾರ್ಥಗಳು ಜಯಂತ ಅಭಿಮಾನಿ ದೇವತಾ ಅಜೋಕ್ಷಜ ನಿಯಾಮಕ. ಕುಂಬಳಕಾಯಿಯಿಂದ ಮಾಡತಕ್ಕಂಥ ಸಿಹಿ ಪದಾರ್ಥಗಳು ದಕ್ಷ
ಅಭಿಮಾನಿ ದೇವತಾ ಮತ್ತು ನರಸಿಂಹದೇವರು ನಿಯಾಮಕರು. ಉದ್ದಿನ ವಡೆ ಮತ್ತು ಎಣ್ಣೆಯಿಂದ ಮಾಡಿದ್ದು, ಅದಕ್ಕೆ ಸ್ವಯಂಭೂಮನು ಇವರ ಅಭಿಮಾನಿ ದೇವತಾ. ಅಚ್ಯುತ ನಿಯಾಮಕ. ಕೇವಲ ಉಪ್ಪಿಗೆ ನಿವೃತ್ತಿ ಅಭಿಮಾನಿ ದೇವತಾ ಜನಾರ್ದನ ನಿಯಾಮಕ. ಹಣ್ಣಿನ ರಸಕ್ಕೆ ಪಂಚಪ್ರಾಣಾದಿಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳು ಅಭಿಮಾನಿ ದೇವತೆಗಳು. ಉಪೇಂದ್ರ ನಿಯಾಮಕ. ವೀಳ್ಯದೆಲೆ, ಇದಕ್ಕೆ ಜೊತೆಯಲ್ಲಿರ್ತಕ್ಕಂಥ ಅಡಿಕೆ ಮತ್ತು ಸುಣ್ಣ, ಇದನ್ನು ತಾಂಬೂಲ ಅಂತ ಇಟ್ಕೋಬಹುದು. ಇದಕ್ಕೆ ಭಾಗೀರಥಿ ಅಭಿಮಾನಿ ದೇವತಾ. ಶ್ರೀಹರಿ ನಿಯಾಮಕ. ನೀರಿಗೆ, ಎಲ್ಲದಕ್ಕೂ ನೀರು ಬೇಕು, ಇದಕ್ಕೆ ಅಭಿಮಾನಿ ದೇವತಾ ಬುಧ ಮತ್ತು ಶ್ರೀಕೃಷ್ಣ ನಿಯಾಮಕ. ಈಗ ಇಲ್ಲಿ ಗಮನಿಸಿ, ಮೊದಲು ಅನ್ನ ಬಂತು, ಕೇಶವ ಚಂದ್ರ, ಕೊನೆಯಲ್ಲಿ ನೀರು ಬಂತು, ಬುಧ ಕೃಷ್ಣ. ಯಾವುದೇ ಶಾಸ್ತ್ರದಲ್ಲಿ ಒಂದು ರೂಲ್ಸ್ ಇದೆ. ಏನಿದೆ? ಆದಿ ಅಂತ್ಯ ಹೇಳಿದಾಗ ಮಧ್ಯದಲ್ಲಿರೋದನ್ನ ನೀವು ಸೇರಿಸಿಕೊಳ್ಳಬೇಕು. 1 to 10, 1 to 100 ಅಂತ ಹೇಳಿದಾಗ ಮಧ್ಯದಲ್ಲಿ 9, ಮಧ್ಯದಲ್ಲಿ 99 ಸೇರಿಸಿಕೊಳ್ಳಬೇಕು. ಹಾಗೆ ಸೇರಿಸಿಕೊಂಡಾಗ ಎಲ್ಲ ದ್ರವ್ಯಗಳು, ನಾವು ಭೋಜನ ಪದಾರ್ಥಗಳು ಎಲ್ಲವೂ ಇಲ್ಲಿ ಬರುತ್ತೆ. ಇಲ್ಲಿ ವಿಶೇಷವನ್ನು ಗಮನಿಸಿ. ಯಾವ್ಯಾವ ದೇವರಿಗೆ ಪೂಜೆನೇ ಇಲ್ಲವೋ ಅಂತಿದೆಯೋ ಅಂಥವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಉದಾಹರಣೆಗೆ ಮಂಡಿಗೆಗೆ ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರ ಲೋಕದಲ್ಲಿ ಪೂಜೆ ಇಲ್ಲ ಅಂತ ಒಂದು ಪುರಾಣದಲ್ಲಿ ಶಕ್ತಿ ಇದೆ. ಆದರೆ ನಾವು ಪ್ರತಿನಿತ್ಯ ಆ ಮಂಡಿಗೆ ತಿನ್ನುವಾಗ ಬ್ರಹ್ಮದೇವನ ಆರಾಧನೆ ಮಾಡಲೇಬೇಕು. ಆರಾಧನೆ ಅಂದ್ರೆ ಏನು, ಮೂರ್ತಿಯಲ್ಲೇ ಮಾಡಬೇಕು ಅಂತ ಏನಿಲ್ಲ, ಅದು ಉಪಲಕ್ಷಣ ಅಷ್ಟೇ. ಅದು 1%. ಇನ್ನು 99% ಅವನ ಗುಣ, ಕ್ರಿಯಾ, ಶಕ್ತಿ ಮತ್ತು ನಾಮಗಳನ್ನು ಉಚ್ಚರಿಸುವುದೇ ಆಗಿದೆ ಪೂಜಾ ಅನ್ನೋದು. ಇದೆಲ್ಲ ವಿಶೇಷತೆ ನಮಗೆ ಎಲ್ಲಿಂದ ಸಿಗುತ್ತೆ ಅಂದ್ರೆ ಈ ಕೇಶವಾದಿ ರೂಪಗಳ ಚಿಂತನೆ ಮಾಡಿದ್ರಲ್ಲಿ ಸಿಗತ್ತೆ. ಪ್ರತಿ ಜೀವರ ಬಾಹ್ಯ ಶುದ್ಧಿ, ಅಂತಃಶುದ್ಧಿಗೆ ಇವರು ಸ್ಮರಣೆ ಮಾತ್ರದಿಂದಲೇ ಪವಿತ್ರ ಎನಿಸುವುದು. ಯಾರು ಇದರ ಸ್ಮರಣೆ ಮಾಡುವುದಿಲ್ಲವೋ ಅಥವಾ ಏಕಶ್ಚಿತ್ ಅಂದ್ರೆ ಅರ್ಧಂಬರ್ಧ ಮಾಡ್ತಾರೋ ಅವರು ಏನಾಗ್ತಾರೆ? ಅಪವಿತ್ರವಾಗಿಯೇ ಇರ್ತಾರೆ. ನೋಡಿ, ಶುಕ್ಲ ಪಕ್ಷದಲ್ಲಿ ಕೇಶವಾದಿ ರೂಪಗಳಿಗೆ ಪಾಡ್ಯ, ಬೆದಿಗೆ, ತದಿಗೆ ಈ ಥರದಲ್ಲಿ 15 ದಿನಗಳಿಗೆ ಕೇಶವನ ಹೆಸರುಗಳಿದೆ. ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣ ರೂಪದಿಂದ ಜಲತರ್ಪಣ ನೋಡಬೇಕು. ಇಲ್ಲಿ 15 ದಿನಗಳಿದೆ, 12 ನಾಮಗಳಿದೆಯಲ್ಲ, ಹೇಗೆ ನೀವು ಹೊಂದಿಸ್ತೀರಾ ಅಂತ ಹೇಳಿದಾಗ ಹರಿದಿನ ಎಂಬುದಕ್ಕಂಥದ್ದು 3 ಒಂದೇ ದಿನ ಅಂತ ನಾವು ಗಮನಿಸ್ಕೋಬಹುದು. ಆದ್ದರಿಂದ ದಶಮಿ, ಏಕಾದಶಿ, ದ್ವಾದಶಿ, ಹರಿದಿನ. ಆ ಹರಿದಿನಕ್ಕೆ ಭಗವಂತನಿಗೆ ಏನು ಹೇಳ್ತಾರೆ? ಹರಿದಿನ ಅಂತ ಹೇಳಿದಾಗ ಕೃಷ್ಣ ಪಕ್ಷದ ಏಕಾದಶಿ, ಪದ್ಮನಾಭ ದಿನ ಅಂದರೆ ಶುಕ್ಲ ಪಕ್ಷದ ಏಕಾದಶಿ. ಇದು ಶುದ್ಧ ಸಾತ್ವಿಕ ಆಚರಣೆ. ಅದು ನಾವು ಏಕಾದಶಿ ಅಂತ ಹೇಳ್ತೀವಿ ಹೊರತು ಅದು ಹರಿದಿನವೋ ಪದ್ಮನಾಭ ದಿನವೋ ಅಂತ ಚಿಂತನೆ ಮಾಡುವುದಿಲ್ಲ. ಪ್ರತಿ ಮಾಸಕ್ಕೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಇದ್ದೇ ಇರುತ್ತೆ. ಶುಕ್ಲ ಪಕ್ಷದಲ್ಲಿ ಪದ್ಮನಾಭ ದಿನ, ಕೃಷ್ಣ ಪಕ್ಷಕ್ಕೆ ಹರಿದಿನ ಅಂತ ಉಚ್ಚರಿಸಲೇಬೇಕು. ಇಂದಿನವರೆಗೆ ಏಕಾದಶಿ ಮಾಡುವವರೆಗೂ ಸಹ ಇದರ ಪರಿಚಯ ಇಲ್ಲ. ಯಾಕಂದರೆ ಅವರು ಕೂಲಂಕಷವಾಗಿ ವಿಚಾರವನ್ನು ಮಾಡಿರೋದಿಲ್ಲ. ಪುರಂದರದಾಸರು ಇದೆಲ್ಲವನ್ನು ಎಚ್ಚರಿಸ್ತಾ ಇದ್ದಾರೆ. ಭಗವಂತ ನಮಗೆ ಒಲಿಬೇಕು ಅಂದರೆ ನಾವು ಸದಾಚಾರಿಗಳಾಗಬೇಕು. ಸದಾ ಆಚಾರ್ಯಗಳನ್ನೇನರ್ಥ? ಸದ್ವಿನಿಯೋಗ, ಸದ್ವಿಷಯಗಳಲ್ಲಿ ಚಿಂತನೆ ನಡೆಸಿರೋದೇ ಸದಾಚಾರ. ಭಗವಂತನ ನೆನೆಸುವುದೇ ಸದಾಚಾರ. ಇನ್ನು ಮುಂದೆ ನೋಡಿ, ಸಾಧಕ ಜೀವನಿಗೆ ದಿನದ 24 ತಾಸುಗಳಲ್ಲಿ ನಡೆಸುವ ದಿನಚರಿಗಳಲ್ಲಿ ಇದೇ 24 ರೂಪಗಳ ಆರಾಧನೆ ಮುಖ್ಯವಾಗಿದೆ. ನಾವು ಬೆಳಗ್ಗೆ 1 ಗಂಟೆಗೆ ಏನು ಮಾಡ್ತೀವಿ, 2 ಗಂಟೆಗೆ ಏನು ಮಾಡ್ತೀವಿ ಅಂತ ಹೇಳೋದು
ಭ್ರಷ್ಟ ಭಾಷೆಯಿಂದ ನಾವು ನಮ್ಮ ರೀತಿಯನ್ನೇ ವಿಕಾರಗೊಳಿಸ್ಬಿಟ್ಟಿದ್ದೀವಿ. ಅದನ್ನು ನಾವು ಕೇಶವ ಗಂಟೆ ಅಂತ ಹೇಳಬೇಕು, ಕೇಶವ ತಾಸು ಅಂತ ಹೇಳಬೇಕು, ಕೇಶವ ಅಂತ ಹೇಳಬೇಕು. ಆಗ ಆ ಗಂಟೆಗೆ ಸಂಬಂಧಪಟ್ಟಿದ್ದು ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಹೇಳಿ 24 ಭಗವನ್ ನಾಮಗಳು ನಮಗೆ ಅನುಸಂಧಾನಕ್ಕೆ ಬರುತ್ತೆ. ಆದ್ದರಿಂದಲೇ ಶುಕ್ಲ ಪಕ್ಷದಲ್ಲಿ ಕೇಶವಾದಿ ದಾಮೋದರ ತನಕ, ಕೃಷ್ಣ ಪಕ್ಷದಲ್ಲಿ ಅನಿರುದ್ಧ ಕೃಷ್ಣನ ತನಕ ಜಲತರ್ಪಣ ನೀಮೇನ ಕೊಡತಕ್ಕ ಪದ್ಧತಿ ಇದೆ. ಸಂಧ್ಯಾವಂದನೆಯಲ್ಲಿ ಶುಕ್ಲ ಪಕ್ಷವಿದ್ದರೆ ಕೇಶವಾದಿಗಳು, ಕೃಷ್ಣ ಪಕ್ಷವಿದ್ದರೆ ಸಂಕರ್ಷಣಾದಿಗಳಿಂದ ಜಲತರ್ಪಣ ನೇಮೇನ ಕೊಡಬೇಕು. ಇದು ದೇವತಾ ತರ್ಪಣ ಅಂತೇಳಿ. ಆದರೆ ದೇವತಾ ತರ್ಪಣ ಕೊಡುವಾಗಲೂ ಮನಸ್ಸಿಲ್ಲದ ಮನಸ್ಸು ಅಥವಾ ಪೂರ್ಣ ಮನಸ್ಸಿಲ್ಲದೆ ಅರ್ಥಾನುಸಂಧಾನ ಇಲ್ಲದೆ ಕೊಡುವವರಿಗೆ ಇದರ ರೀತಿಯಲ್ಲಿ ಏನೂ ಅವರಿಗೆ ತಿಳಿಯುವುದಿಲ್ಲ. ಹೇಗೆ ಕತ್ತೆಯ ಮೇಲೆ ಬಂಗಾರದ ಒಡೆಗಳನ್ನು, ರಾಜರ ಪೋಷಾಕಗಳನ್ನು ಧರಿಸಿಕೊಂಡು ಹೋದರೆ ಹೇಗೋ ಹಾಗೆ ಮನುಷ್ಯನು ಯಾವುದೋ ಒಂದು ಹೆಸರು ಹೇಳಿಕೊಂಡು ಏನೋ ಒಂದು ಕರ್ತವ್ಯ ಮಾಡೋದ್ರಿಂದ ನಿಶ್ಚಿತ ಫಲ ಅನ್ನೋದು ದೊರೆಯುವುದೇ ಇಲ್ಲ. ಜೀವರಿಗೆ ಬದುಕಲು ಅನ್ನ ನೀರು ಅತ್ಯವಶ್ಯಕವಾಗಿದ್ದರೆ ಅದೇ ಅನ್ನ ನೀರು ಎಂದು 2 ಶಬ್ದ. ಅನ್ನಕ್ಕೆ ಕೇಶವ, ಚಂದ್ರ, ನೀರಿಗೆ ಕೃಷ್ಣ ಎಂಬುದು ಅಭಿಮಾನಿ ಬುಧ. ಹೀಗೆ ನಮ್ಮ ಸಮಸ್ತ ಪದಾರ್ಥಕ್ಕೆ ನಿಯಾಮಕರು. ಇದನ್ನು ಹರಿಕಥಾನುಸಾರದಲ್ಲಿ ಭೋಜನ ಸಂಧಿಯಲ್ಲಿ ಸಿದ್ಧ ಮಾಡಿಕೊಟ್ಟಿದ್ದಾರೆ. ನಾವು ಇದನ್ನು ಪ್ರತಿನಿತ್ಯ ನಾವು ಅನುಸಂಧಾನ ಮಾಡಿಕೊಂಡಾಗ, ನಮ್ಮ ಬಳಕೆಯಲ್ಲಿದ್ದಾಗ ನಮಗೆ ಅದರ ಹೆಚ್ಚಿನ ಮಹತ್ವ ಗೊತ್ತಾಗತ್ತೆ. ಭಕ್ಷ್ಯ, ಭೋಜ್ಯ, ಲೇಹ, ಪೇಹ, ಶರೀರ, ಸೋಪೇತಿಗಳು ಆಹಾರಗಳೆಲ್ಲ ಇಲ್ಲಿ ಅಡಗಿದೆ. ಅದನ್ನು ಸಹ ನಾವು ಯಾವ ಕ್ಷಣದಲ್ಲಿ ನಿದ್ರೆಯಲ್ಲಿ ಕೇಳಿದರೂ ಸಹ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದನ್ನ ರೀತಿಯಲ್ಲೇ ಮಾಡಿಕೊಳ್ಳಬಹುದು. ಹೇಗೆಂದರೆ ನಾವು ದಿನ ಊಟ ಮಾಡುವಾಗ ರಾತ್ರಿ ಕತ್ತಲಾದರೂ ಕೂಡ ನಾವು ನಮ್ಮ ತುತ್ತು ಮೂಗಿಗೇನು ಹೋಗಲ್ವಲ್ಲ, ಬಾಯಿಗೆ ಹೋಗುತ್ತೆ. ಹೋದಾಗ ಅದರ ರುಚಿ ಗೊತ್ತೇ ಆಗತ್ತೆ. ಆಗ ಸ್ಮರಣೆ ಮಾಡುವುದಕ್ಕೆ ಯಾಕೆ ಏನು ತೊಂದರೆ ಇದೆ? ಇದನ್ನು ಅಭ್ಯಾಸ ಮಾಡಿಕೊಂಡರೆ ಸಾಧ್ಯವಾಗುವುದು. ಪ್ರತಿದಿನ ಆಗುವುದೇ ದೇವತೆಗಳು ಭಗವಂತನೊಂದಿಗೆ ಆಗಮಿಸುವ ಕಾರ್ಯಕ್ರಮದಿಂದ. ಬ್ರಾಹ್ಮಿ ಮುಹೂರ್ತ, ಅದಕ್ಕೆ ನಿಯಾಮಕ ದೇವತೆಗಳು ಯಾವುದು, ಅದಕ್ಕೆ ನಿಯಾಮಕನಾರು. ಈ ರೀತಿಯಲ್ಲಿ ಕ್ಷಣ ಕ್ಷಣದಲ್ಲೂ ಸಹ ಭಗವಂತನ ಆಗಮನವನ್ನು ನಾವು ನಿರೀಕ್ಷಿಸಬಹುದು. ಪ್ರತಿ ಕ್ಷಣ ಲವ ತೃಣಾದಿಗಳು ಕಾಲನಿಯಾಮಕತ್ವೇನ ಭಗವಂತನ ಧ್ಯಾನಿಸಬೇಕು. ಕಾಲರೂಪಿ ಭಗವಂತನ ಉಪಾಸನೆ ಕ್ರಮಕ್ಕೆ ಕೇಶವಾದಿ ಚತುರ್ಮೂರ್ತಿಗಳ ಲಕ್ಷಣವನ್ನು ಹೇಳಿದ್ದಾರೆ. ಆದರೆ ಆಚರಣೆಯಲ್ಲಿ ಇನ್ನೂ ಬರಬೇಕಾಗಿದೆ. ಇದನ್ನು ಸೂಚಿಸಲು ಕೇಶವಾದಿ ರೂಪ ಎಂದಿದ್ದಾರೆ. ದಾಸರು ಸಾಧಕ ಜೀವರಿಗೆ ಕೇಶವಾದಿ ಚತುರ್ವಿಂಶತಿ ರೂಪಗಳನ್ನು ನಿತ್ಯವಾಗಿ ನೆನೆದರೆ ಅವರ ಮಾರ್ಗವೇ ಸುಗಮವಾಗಿ ಅವರ ದೇಹದಲ್ಲಿ ತ್ರಿಕರಣ ಶುದ್ಧ ಉಂಟಾಗಿ ಆರಾಧನೆಗೆ ಅದು ಹಸವಾಗುತ್ತದೆ, ಅಂದರೆ ತಯಾರಾಗುತ್ತದೆ. ಆದ್ದರಿಂದ ಇದನ್ನು ದಾಸರು ನಮಗೆ ಪರಿಚಯಿಸಿದ್ದಾರೆ. ಇದನ್ನು ತಮ್ಮ ದಾಸ ಪದಗಳಲ್ಲಿ ಆಯಾ ದೇಶಗಳಲ್ಲಿ ಆಯಾ ಕಾಲಗಳಲ್ಲಿ ಹಿಂದೆ ಬಳಸುತ್ತಿದ್ದರು. ಅವರ ಕೃತಿಗಳಿಂದ ನಾವು ಗಮನಿಸಬಹುದು. ಆದರೆ ಈಗ ಎಲ್ಲ ಪೂರ್ವಿಕರ ಕ್ರಮಗಳನ್ನು ನಾವು ಉಲ್ಲಂಘನೆ ಮಾಡಿದ್ದೇವೆ. ಧರ್ಮ ಮಾರ್ಗ ಅಂತ ಹೇಳಿ ಅಧರ್ಮ ಮಾರ್ಗದಲ್ಲೇ ನಡೀತಾ ಇದ್ದೇವೆ. ಆದ್ದರಿಂದ ಪುರಂದರದಾಸರು ಹೇಳಿದಂಥ ಕೇಶವಾದಿ ರೂಪಗಳು ಕೇವಲ ಶಬ್ದಾತ್ಮಕವಾಗಿ ಉಳಿದುಕೊಂಡಿದೆ. ಇದು ನಮ್ಮ ಹೀನ ಸ್ಥಿತಿಯನ್ನು ತೋರಿಸ್ತಾ ಇದೆ. ಪುರಂದರದಾಸರು ಎಚ್ಚರಿಕೆ ಗಂಟೆಯಾಗಿ ಕೇಶವಾದಿ ರೂಪ ಎಂಬತಕ್ಕಂತ ಹೇಳಿದ್ದಾರೆ. ಇದನ್ನು ಪ್ರತಿಯೊಬ್ಬ ಸಾಧಕರು ಮನಸ್ಸಿನಲ್ಲಿ
ಗಟ್ಟಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿದಿನವೂ ಅನುಷ್ಠಾನ ಮಾಡುವಂತಾಗಲಿ ಎಂಬ ಆಶಯವ ಪುರಂದರದಾಸರಿಗೆ. ಇಂಥ ಮಹತ್ವ ವಿಷಯಗಳನ್ನು ಬೋಧಿಸಿದ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತೇನ ಮಾ ಉಕ್ತಿಂಬಿದೇಮ ಅಂತೆ ಅಷ್ಟು ಮಾತ್ರ ನಾವು ಹೇಳಿಕೆ ಸಾಧ್ಯ. ಅವರ ಅಂತರ್ಯಾಮಿಯಾಗಿರ್ತಂಥ ಪುರಂದರ ವಿಠಲ ನಮ್ಮನ್ನು ರಕ್ಷಿಸಲಿ, ಸಲಹಲಿ, ಸನ್ಮಾರ್ಗದಲ್ಲಿ ನಡೆಸಲಿ, ಕೇಶವಾದ ರೂಪಗಳು ನಿತ್ಯ ಚಿಂತನೆಗೆ ಬರುವಂತೆ ಅನುಗ್ರಹಿಸಲು ಎಂದು ಹೇಳಿ ಕೇಳಿಕೊಳ್ಳೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.